ನೋಡಿ, ಅಯೋಧ್ಯೆಯ ರಾಮ ಮಂದಿರದಲ್ಲಿ ದೇಣಿಗೆ ಹಣ ಕಳ್ಳತನ ಆದ ಮೇಲೆ ಈಗ ರಾಜ್ಯದಲ್ಲೂ ಕೂಡ ಎಚ್ಚೆತ್ತುಕೊಂಡಿದೆ ರಾಜ್ಯ ಸರ್ಕಾರ. ಮುಜರಾಯಿ ಇಲಾಖೆ ವ್ಯಾಪ್ತಿಗೆ ಬರತಕ್ಕಂಥ ದೇವಸ್ಥಾನಗಳಲ್ಲಿ ಸಿಸಿಟಿವಿ ಕಡ್ಡಾಯ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ. ರಾಮ ಮಂದಿರದಲ್ಲಿ ದೇಣಿಗೆ ಹಣ ಲೂಟಿ ಆಯ್ತಲ್ಲ, ಈ ಬೆನ್ನಲ್ಲೇ ಈಗ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ರಾಜ್ಯದ ಮುಜರಾಯಿ ದೇವಸ್ಥಾನ ಹುಂಡಿಗಳ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ಎಲ್ಲ ಮುಜರಾಯಿ ದೇವಸ್ಥಾನಗಳಲ್ಲೂ ಸಿಸಿಟಿವಿ ಕಡ್ಡಾಯ. ಹುಂಡಿ ಕಾಣಿಕೆ ಎಣಿಕೆ ಸ್ಥಳದಲ್ಲಿ ಸಿಸಿಟಿವಿ ಕಣ್ಗಾವಲಂತೆ. ಇದರ ಬಗ್ಗೆ ಬೆಳಗಾವಿನಲ್ಲಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಆದೇಶ ಕೊಟ್ಟಿದ್ದಾರೆ. ಬಟ್ ಎಲ್ಲ ಮುಜರಾಯಿ ದೇವಸ್ಥಾನಗಳಲ್ಲಿ ಬೇಕಾಗಿಲ್ಲ. ಮುಜರಾಯಿ ದೇವಸ್ಥಾನಗಳನ್ನು ಎ ಬಿ ಸಿ ಅಂತ ಡಿವೈಡ್ ಮಾಡಿದ್ದಾರೆ. ಅತಿ ಹೆಚ್ಚು ಆದಾಯ ಬರೋದು ಎ, ಅಲ್ಲಿ ಮಾಡಲಿ, ಬಿನಲ್ಲೂ ಮಾಡಲಿ. ಈ ಸಿ ಇದೆಯಲ್ಲ, ಸಿ ಕೆಟಗರಿ ದೇವಸ್ಥಾನ, ಗ್ರಾಮಗಳಲ್ಲಿ ಸಣ್ಣ ಸಣ್ಣ ದೇವಸ್ಥಾನ, ಅಲ್ಲಿ ಬರೋ ದುಡ್ಡು, ಹುಂಡಿಗೆ ಹಾಕೋ ದುಡ್ಡು ಅಲ್ಲಿ ಕರ್ಪೂರ ತರೋದಕ್ಕೆ ಎಣ್ಣೆ ತರೋದಕ್ಕೆ ಆಗಲ್ಲ. ಅಂಥ ಕಡೆ ಸಿಸಿಟಿವಿ ಹಾಕಿ ಏನು ಮಾಡ್ತಾರೆ? ಆ ಮಂದಿರದಲ್ಲಿ ಯಾವ ರೀತಿ ದೊಡ್ಡ ನಮ್ಗೆಲ್ಲ ಅಗೌರವ ಬಂದಿದೆ. ಧರ್ಮದ ಹೆಸರಿನಲ್ಲಿ ನಾವು ಎಲ್ಲ ಈ ರೀತಿ ಮಾಡಿ ಆಗಿರೋದು ತಮ್ಗೆಲ್ಲ ಗೊತ್ತಿದೆ. ಮುನ್ನೆಚ್ಚರಿಕೆಯಾಗಿ ಇಡೀ ರಾಜ್ಯದ ಎಲ್ಲ ನಮ್ಮ ಮುಜರಾಯಿ ದೇವಸ್ಥಾನಗಳಲ್ಲಿ ಕಡ್ಡಾಯವಾಗಿ ಆ ದೇವಸ್ಥಾನದ ಒಳಗಡೆ ಗೋಲ್ಕದ ಎದುರುಗಡೆ ಸಿಸಿಟಿವಿಯನ್ನ ಅಳವಡಿಸಬೇಕು. ಮತ್ತು ಆ ಸಿಸಿಟಿವಿ ಕಲೆಕ್ಷನ್ ಓಪನ್ ಮಾಡೋಂಥ ಜಾಗ, ಹಣ ತೆಗೆಯುವಂಥ ಜಾಗ, ಹಣ ಎಣಿಸುವಂಥ ಜಾಗ ಎಲ್ಲ ಕೂಡ ಯಾವಾಗಲೂ ಕೂಡ 24/7 ಆ ಕ್ಯಾಮ್ರಾ ಆನ್ ಆಗಿರಬೇಕು ಅಂತೇಳಿ ಅವ್ರಿಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ. ಶ್ರೀನಿವಾಸ್, ಮುಖ್ಯಮಂತ್ರಿಗಳು ಹೇಳ್ತಾರೆ ಮುಜರಾಯಿ ವ್ಯಾಪ್ತಿಯ ಎಲ್ಲ ದೇವಸ್ಥಾನಗಳಿಗೆ ಸಿಸಿಟಿವಿ ಕಡ್ಡಾಯ ಅಂತ. ಅಗತ್ಯ ಇದೆಯಾ ಅಂತ ನನ್ನ ಪ್ರಶ್ನೆ. ಯಾಕೆಂದರೆ ಎ ಬಿ ಸಿ ಅಂತ 3 ಕೆಟಗರಿ ದೇವಸ್ಥಾನ ಇದೆ. ಎ ಕೆಟಗರಿನಲ್ಲಿ ಮಾತ್ರ ವಿಪರೀತ ದುಡ್ಡು ಬರೋದು. ಬಿ ಮತ್ತು ಸಿನಲ್ಲಂತೂ ಈ ಹಳ್ಳಿಗಳಲ್ಲಿರೋ ಸಣ್ಣ ಸಣ್ಣ ದೇವಸ್ಥಾನಗಳು, ಮುಜರಾಯಿ ದೇವಸ್ಥಾನ, ಅಲ್ಲಿಗೂ ಸಿಸಿಟಿವಿ ಹಾಕಿಸ್ತಾರ. ಅಗತ್ಯ ಇದೆಯಾ ಅಂತ? ಅರವಿಂದ್, ಸಿ ವರ್ಗದ ದೇವಾಲಯಗಳೇ ಹತ್ತತ್ರ 30,000 ರಿಂದ 33,000 ದೇವಾಲಯಗಳಿದ್ದಾವೆ. ಅಲ್ಲಿ ಸಿಸಿ ಕ್ಯಾಮ್ರಾ ಹಾಕ್ಲಿಕ್ಕೆ ಸರ್ಕಾರ ನಿರ್ಧಾರ ಮಾಡುತ್ತಾ ಅನ್ನುವಂಥದ್ದು ಸಹಜವಾಗಿ ಕಾಡುತ್ತೆ. ಯಾಕಂದ್ರೆ ನೀವು ಹೇಳಿದಾಗ ಅದೆಲ್ಲ ಗ್ರಾಮಗಳಿರುವಂಥದ್ದು, ಸಣ್ಣ ಸಣ್ಣ ಮಟ್ಟದಲ್ಲಿ ಉಂಡಿ ಇರುತ್ತೆ, ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇರುವಂತಲ್ಲ. ಮತ್ತೆ ಗ್ರಾಮದ ಮಟ್ಟದಲ್ಲಿ ಅದೆಲ್ಲವೂ ಕೂಡ ಎಣಿಕೆ ಆಗುತ್ತೆ, ಅಷ್ಟು ದೊಡ್ಡ ಲೋಪಗಳಾಗೋದಿಲ್ಲ. ಆದ್ರೆ ಬೇಕಾಗಿರುವಂಥದ್ದು ಎ ಮತ್ತೆ ಬಿ ವರ್ಗದ ದೇವಾಲಯಗಳಲ್ಲಿ. ಅಯೋಧ್ಯೆಯಲ್ಲಿ ಏನು ದೇಣಿಗೆ ಅಕ್ರಮ ಆಯಿತು, ಅದರಿಂದ ಬಹುಶಃ ರಾಜ್ಯ ಸರ್ಕಾರ ಎಚ್ಚೆತ್ತೆ ಕಾಣ್ತಿದೆ. ಹಾಗಾಗಿ ನಿನ್ನೆ ಬೆಳಗಾವಿಯಲ್ಲಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿರುವಂಥದ್ದು ಎಲ್ಲಾ ಮುಜರಾಯಿ ದೇವಾಲಯಗಳಿಗೆ ಎಸ್ಪೆಷಲಿ ಹುಂಡಿ ಎಣಿಕೆ ಸಂದರ್ಭದಲ್ಲಿ ಮತ್ತೆ ಆ ಒಂದು ಜಾಗದಲ್ಲಿ ಸಿಸಿ ಕ್ಯಾಮೆರಾವನ್ನ ಅಳವಡಿಕೆ ಮಾಡ್ಕೊಳ್ತೀವಿ ಅನ್ನುವಂಥದ್ದು. ನೀವು ಹೇಳಿದಾಗ ಯಾವುದು ಎ ಮತ್ತೆ ಬಿ ಗಳಿಗೆ ಜರೂರಾಗಿ ಈ ಒಂದು ಕೆಲಸಗಳಾಗಬೇಕು. ಈಗಾಗಲೇ ಸಿಸಿ ಕ್ಯಾಮೆರಾಗಳು ಪ್ರಮುಖ ದೇವಾಲಯಗಳಿದ್ದಾವೆ, ಇನ್ನೂ ಕೂಡ ಅದನ್ನ ಪ್ರಬಲವಾಗಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಹಾಕುವಂತ ನಿರ್ಧಾರವನ್ನು ಮಾಡಿದ್ದಾರೆ ಅಂತ ಅನ್ಸುತ್ತೆ. ಎ ಮತ್ತು ಬಿ ವರ್ಗದಲ್ಲಿ ಇದು ಹೆಚ್ಚಾಗಿ ವರ್ಕ್ ಆಗುತ್ತೆ. ಆದ್ರೆ ಸಿ ವರ್ಗದ ದೇವಾಲಯಗಳು ನಾನು ಹೇಳಿದಾಗೆ 30,000ಕ್ಕೂ ಹೆಚ್ಚಿರೋದ್ರಿಂದ ಅಲ್ಲಿ ಇದು ವರ್ಕೌಟ್ ಆಗುತ್ತೆ, ಅಥವಾ ಅಲ್ಲಿ ಸರ್ಕಾರಕ್ಕೂ ಕೂಡ ಇದು ಹೊರೆ ಆಗುತ್ತೆ. ಅಲ್ಲಿ ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನು ನೋಡ್ಬೇಕು. ಆದ್ರೆ ಎ ಮತ್ತೆ ಬಿ ದೇವಾಲಯಗಳಲ್ಲಿ ಹಾಕೋದ್ರಿಂದ ಮತ್ತಷ್ಟು ಭಕ್ತರಿಗೆ ವಿಶ್ವಾಸ ಬರುತ್ತೆ, ನಮ್ಮ ದೇಣಿಗೆ ಹಣ ಎಲ್ಲೂ ಕೂಡ ಹೋಗೋದಲ್ಲ ಅನ್ನುವಂಥ ನಂಬಿಕೆ ಬರುತ್ತೆ ಅನ್ನುವಂಥದ್ದು ಮಾತ್ರ ಸತ್ಯ. ಈ ಹಂತದಲ್ಲಿ ಸರ್ಕಾರದ ಈ ಒಂದು ನಿರ್ಧಾರ ಉತ್ತಮ ಅಂತ ಹೇಳ್ಬೋದು. ಅರವಿಂದ್, ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ನೋಡೋಣ, ನನ್ನ ಪ್ರಕಾರ ಎ ವರ್ಗದ ದೇವಸ್ಥಾನಗಳಿಗೆ ಈಗ ಆಲ್ರೆಡಿ ಹಾಕಿದ್ದಾರೆ ಸಿಸಿಟಿವಿಯನ್ನು.